ಆ ಒಂದು ಮಧ್ಯಾಹ್ನ ಹೋಟೆಲ್ ತುಂಬಾ ಗ್ರಾಹಕರು. ಸತೀಶ ತಟ್ಟೆ ಪ್ಲೇಟ್ ಹಿಡಿದು ಒಂದೊಂದು ಟೇಬಲ್ ಕಡೆಗೂ ಓಡಾಡುತ್ತಿದ್ದ. ಅಷ್ಟರಲ್ಲಿ ಅವಳು ಒಳಗೆ ಬಂದಳು. ಶ್ವೇತ ಬಣ್ಣದ ಚೂಡಿದಾರ್ನಲ್ಲಿ ಕಂಡುಬಂದ ಅವಳ ಸರಳತೆ ಮತ್ತು ಆಕೆಯ ಮುಖದಲ್ಲಿ ಒಂದು ತರಹದ ವಿಚಿತ್ರ ಶಾಂತಿ. ಅವಳು ಒಳಗೆ ಬಂದು ಒಂದು ತುದಿಯ ಟೇಬಲ್ನಲ್ಲಿ ಕುಳಿತುಕೊಂಡಳು. ಸತೀಶ ಬಂದು ಅವಳಿಗೆ ನೀರು ಕೊಟ್ಟ. ಅವಳು ನಸುನಕ್ಕು ಥ್ಯಾಂಕ್ ಯು ಎಂದಳು. ಆ ನಗು ಸತೀಶನ ಹೃದಯಕ್ಕೆ ಮೊದಲ ಬಾರಿಗೆ ಸ್ಪರ್ಶ ಮಾಡಿತು. ಅವಳ ಹೆಸರು ಅನು. ಅವಳು ಅಂದಿನಿಂದ ಪ್ರತಿದಿನ ಆ ಹೋಟೆಲ್ಗೆ ಬರಲು ಶುರು ಮಾಡಿದಳು. ಒಮ್ಮೊಮ್ಮೆ ಅವಳ ತಾಯಿಯ ಜೊತೆ, ಒಮ್ಮೊಮ್ಮೆ ಅವಳೊಬ್ಬಳೆ. ಅವಳ ತಾಯಿ ಲಕ್ಷ್ಮೀಬಾಯಿಯ ಮಾತಿನಲ್ಲಿ ಮಮತೆ ಎದ್ದು ಕಾಣುತ್ತಿತ್ತು. ಹೋಟೆಲ್ಗೆ ಬಂದಾಗೆಲ್ಲ ಮಗ ಚೆನ್ನಾಗಿದ್ದೀಯಾ ಅಂತ ಸತೀಶನನ್ನು ಕೇಳುತ್ತಿದ್ದಳು. ಆ ಪ್ರಶ್ನೆ ಅವನಿಗೆ ತಾಯಿಯ ಮಡಿಲಿನಂತೆ ಕಾಣಿಸುತ್ತಿತ್ತು ಮತ್ತು ತನ್ನ ತಾಯಿಯನ್ನು ನೆನಪಿಸುತ್ತಿತ್ತು. ಆದರೆ ಅನುಳ ಅಪ್ಪ ಶ್ರೀನಿವಾಸರದ್ದು ಮಾತ್ರ ತುಂಬಾ ಕಠಿಣ ಹಾಗೂ ದುರಹಂಕಾರದ ವ್ಯಕ್ತಿತ್ವ. ಅವರು ಅದಾಗಲೇ ದೊಡ್ಡ ಉದ್ಯಮಿ ಆಗಿದ್ದರು ಮತ್ತು ಅವರ ಮಗ ರಾಹುಲ್ ಕೂಡ ತಂದೆಯಂತೆ ಎಲ್ಲರಲ್ಲಿಯೂ ಕಟುವಾಗಿ ವರ್ತಿಸುತ್ತಿದ್ದ ಮತ್ತು ದರ್ಪ ಮೆರೆಯುತ್ತಿದ್ದ. ಅವನು ಕುಟುಂಬದ ಜೊತೆ ಆ ಹೋಟೆಲ್ಗೆ ಬಂದಾಗಲೆಲ್ಲ ಅಲ್ಲಿನ ಕೆಲಸಗಾರರನ್ನು ತುಂಬಾ ಕೀಳಾಗಿ ನಡೆಸಿಕೊಳ್ಳುತ್ತಿದ್ದ ಮತ್ತು ಅನುಗೆ ಹೀಗೆ ಹೇಳುತ್ತಿದ್ದ, ಈ ಸರ್ವರ್ಗಳು ಕೆಲಸಕ್ಕೆ ಲಾಯಕ್ ಇಲ್ಲದೆ ಇರೋ ಅವಿವೇಕಿಗಳು ಅಂತ. ಆದರೆ ಅನು ಮಾತ್ರ ಇವರೆಲ್ಲರಿಗಿಂತ ಭಿನ್ನ. ಅವಳು ಸತೀಶನನ್ನು ಮಾನವೀಯ ದೃಷ್ಟಿಯಿಂದ ನೋಡುತ್ತಿದ್ದಳು, ಕೆಲಸದವನಾಗಿ ಎಂದೂ ನೋಡಿಲ್ಲ. ಒಂದು ದಿನ ಅವಳು ಅವನನ್ನು ಕರೆದು ಕೇಳಿದಳು, ನಿಮ್ಮ ಹೆಸರು ಏನು ಅಂತ. ಆಗ ಸತೀಶ ನಾಚುತ್ತಾ ಉತ್ಸುಕತೆಯಿಂದ ಹೇಳಿದ್ದ, ನಾನು ಸತೀಶ ಅಂತ. ಆಗ ಆಕೆ ಸತೀಶನಿಗೆ, ನೀವು ತುಂಬಾ ಒಳ್ಳೆಯವರು ಹಾಗೂ ಮುಗ್ಧರು, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೊರಟು ಹೋದಳು ಅಷ್ಟೇ. ಆ ದಿನ ಸತೀಶ ನಿದ್ದೆ ಮಾಡಲಿಲ್ಲ ಮತ್ತು ಊಟವೂ ಮಾಡದೆ ಹೋಟೆಲ್ನ ಟೆರೆಸ್ ಮೇಲೆ ಕುಳಿತು ತಾರೆಗಳ ಕಡೆ ಚಿತ್ತ ಹರಡಿದ್ದ ಮತ್ತು ಕನಸಿನ ಬಾಗಿಲನ್ನು ಬಡಿಯುತ್ತಿದ್ದ. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ನಮಸ್ಕಾರ.